ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಯಾರಿಗಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನನ್ನ ಕಸ್ಟಮರ್, ಇವರು ರೆಗ್ಯುಲರ್ ಕಸ್ಟಮರು. ಇವರು ಒಂದು 6 ಸ್ಯಾರಿ ತೊಗೊಂಡು ಬಂದಿದ್ದರು. ಆ ಸ್ಯಾರೀಸ್ದು ನಾನು ಬ್ಲೌಸ್ ಪೀಸಸ್ ಎಲ್ಲ ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೊಂಡು, ಮತ್ತು ಸ್ಯಾರಿದು ಎಡ್ಜಸ್ ಎಲ್ಲ ನೀಟಾಗಿ ಸ್ಟ್ರೈಟಾಗಿ ಟ್ರಿಮ್ ಮಾಡಿ ಜಿಗ್ಜಾಗ್ ಮಾಡೋದಕ್ಕೆ ಇಡ್ತಾ ಇದ್ದೀನಿ ಫ್ರೆಂಡ್ಸ್. ಇವರು ನನ್ನ ರೆಗ್ಯುಲರ್ ಕಸ್ಟಮರು. ಇವರು ಯಾವಾಗಲಾದ್ರೂ ಬರಲಿ, 1-2 ಸೀರೆ ತೊಗೊಂಡು ಬರೋದಿಲ್ಲ. ಇವರು ಯಾವಾಗಲೂ 5-6 ಆ ಥರನೇ ಸೀರೆ ಜಾಸ್ತಿನೇ ತೊಗೊಂಡು ಬರ್ತಾರೆ ಫ್ರೆಂಡ್ಸ್. ಇವರು ಒಂದು 10 ಡೇಸಲ್ಲಿ ಕೊಡಿ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಹೋಗಿದ್ದಾರೆ. ಒಂದು 6 ಸ್ಯಾರಿನ ತೊಗೊಂಡು ಬಂದಿದ್ದಾರೆ. ಇವರು ತುಂಬ ಚೆನ್ನಾಗಿರೋ ಸ್ಯಾರಿನೇ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡು ಬರ್ತಾರೆ. ಇವ್ರ ಮನೆಯಿಂದ ನಮ್ಮ ಶಾಪು ತುಂಬ ದೂರನೇ ಇದೆ ಫ್ರೆಂಡ್ಸ್. ಆದ್ರೂ ನಮ್ಮ ಶಾಪಿಗೆ ರೆಗ್ಯುಲರಾಗಿ ಬರ್ತಿರ್ತಾರೆ. ಮತ್ತು ಇವ್ರ ಮನೆಯಿಂದ ನಮ್ಮ ಶಾಪಿಗೆ ಬರೋ ಮಧ್ಯದಲ್ಲಿ ಸ್ವಲ್ಪ ಟೈಲರಿಂಗ್ ಶಾಪ್ಸು ಇದೆ, ಮತ್ತು ಮನೆಯಲ್ಲೇ ಸ್ಟಿಚ್ ಮಾಡೋ ಅಂಥವರು ಇದ್ದಾರೆ ಅವ್ರ ಮನೆ ಸುತ್ತಮುತ್ತ. ಆದ್ರೂ ಇವರು ನಮ್ಮ ಶಾಪ್ಗೆ ಬರ್ತಾರೆ. ಸ್ವಲ್ಪ ದೂರನೇ ಇವರು ಮನೆಯಿಂದ ನಮ್ಮ ಶಾಪ್ಗೆ. ನಿಮ್ಮ ಹತ್ರನೇ ಸೆಟ್ ಆಗಿರೋದು ರೀ, ನಮ್ಗೆ ಇನ್ನೆಲ್ಲೂ ಸೆಟ್ ಆಗೋಲ್ಲ ಅಂತ ಹೇಳಿದ್ದಾರೆ ಇವರು ಎಷ್ಟೋ ಸಲ. ಈ ವಿಡಿಯೋ ನೋಡ್ತಾ ಇದ್ದರೆ ಅವ್ರಿಗೂ ಗೊತ್ತಾಗಿರುತ್ತೆ ನಮ್ಮ ಬಗ್ಗೆನೇ ಹೇಳ್ತಿದ್ದಾರೆ ಅಂತ. ಇವರು ತುಂಬ ವರ್ಷಗಳಿಂದನೇ ನನ್ನ ಹತ್ರನೇ ಸ್ಟಿಚ್ ಮಾಡಿಸ್ತಾರೆ ಫ್ರೆಂಡ್ಸ್. ಆ ಕಡೆ ನಂದು ಜಿಗ್ಜಾಗ್ ಮಷೀನ್ ಇದೆ, ಆ ಕಡೆಗೆ ಸ್ಯಾರೀಸ್ ಎಲ್ಲ ನೀಟ್ ಮಾಡಿ ಇಡ್ತಾ ಇದ್ದೀನಿ ನಾನು ಒಂದೊಂದೇ. ಮತ್ತು ನಾನು ಲೈನಿಂಗ್ ಎಲ್ಲ ಒಟ್ಟಿಗೆ ಬಂಡಲ್ ತಂದಿರ್ತೀನಿ ಫ್ರೆಂಡ್ಸ್. ಒಂದೊಂದು ಸಲ ಅದು ಲೈನಿಂಗು ಬಂಡಲ್ ಖಾಲಿ ಆಗಿರುತ್ತೆ, ಒಂದೊಂದು ಸಲ ಒಂದೊಂದು ಕಲರು. ಹಾಗಾಗಿ ಒಂದೊಂದು ಯಾವ್ಯಾವ್ದು ಇಲ್ವೋ ಅದನ್ನು ನೋಡಿಕೊಂಡು ತರಿಸ್ಕೊಳ್ತೀನಿ. ಮತ್ತು ನಾನು ಸ್ಟಿಚಿಂಗ್ ಮಾಡೋದು ಸ್ವಲ್ಪ ನಿಧಾನನೇ ಫ್ರೆಂಡ್ಸ್, ತುಂಬಾ ಸ್ಪೀಡಾಗೇನು ಮಾಡೋದಿಲ್ಲ. ಸ್ವಲ್ಪ ನೀಟಾಗೇ ಮಾಡಿಕೊಡ್ಬೇಕು ನನಗೆ ಕಸ್ಟಮರ್ಸ್ಗೆ, ಅದಕ್ಕೋಸ್ಕರ ನಾನು ಸ್ವಲ್ಪ ನಿಧಾನವಾಗೇ ಮಾಡ್ತೀನಿ. ಇವರು ಒಂದು 10 ಡೇಸು 15 ಡೇಸು ಈ ಥರ 20 ಡೇಸು ಟೈಮ್ ಇರುವಾಗಲೇ ತೊಗೊಂಡು ಬರ್ತಾರೆ. ಅವ್ರ ಟೈಮ್ಗೆ ನಾನು ಕಟ್ ಮಾಡಿ ಸ್ಟಿಚ್ ಮಾಡಿ ಕೊಡ್ತೀನಿ. ಮತ್ತು ಅವರು ಹಬ್ಬಕ್ಕೆ ಮುಂಚೆ ಕೇಳಿದ್ದಾರೆ, ಗಣೇಶ ಹಬ್ಬ ಇದೆಯಲ್ವ ಈಗ, ಗಣೇಶ ಹಬ್ಬಕ್ಕೆ ಮುಂಚೆ ಕೊಡಿ ಅಂತ ಕೇಳಿದ್ದಾರೆ. ಹಾಗೆ ಕೊಡ್ತೀನಿ ಫ್ರೆಂಡ್ಸ್. ಅವರು ಫಂಕ್ಷನ್ಸ್, ಅವ್ರ ಮನೇಲಿ ಯಾರದೇ ಏನೋ ಫಂಕ್ಷನ್ಸ್ ಆದರೂ ನನ್ನ ಹತ್ರನೇ ಸ್ಟಿಚಿಂಗ್ ಮಾಡಿಸ್ಕೊಳ್ತಾರೆ. ಮತ್ತು ನನಗೆ ಎಲ್ಲ ಲೈನಿಂಗ್ಸ್ ಎಲ್ಲ ನೋಡಿಕೊಂಡು ಬ್ಲೌಸ್ ಪೀಸಸ್ ಎಲ್ಲ ತೆಗೆದಿಟ್ಕೊಂಡು ಒಂದರಲ್ಲಿ ಕಟ್ಟಿಡ್ತೀನಿ ಫ್ರೆಂಡ್ಸ್. ಕಟ್ಟಿಟ್ಬಿಟ್ಟು ಅದು ಒಂದು ಪಾಲ್ಸ್ ಕವರಲ್ಲಿ ಅವ್ರ ಹೆಸರು ಬರೆದು ಕಟ್ಟಿಡ್ತೀನಿ ಫ್ರೆಂಡ್ಸ್. ನೀವು ಯಾವ ರೀತಿ ಮಾಡ್ತೀರಾ ಅಂತ ತಿಳಿಸಿ ಫ್ರೆಂಡ್ಸ್. ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಫ್ರೆಂಡ್ಸ್. ನೀವು ಯಾವ ಮೆಥಡ್ ಯೂಸ್ ಮಾಡಿ ಈ ಥರ ನಾನು ಪಾಲ್ಸ್ ಕವರಲ್ಲಿ ಹೆಸರು ಬರೆದು ಇಟ್ಟಿರ್ತೀನಲ್ವ ನಾನು, ನೀವು ಯಾವ ರೀತಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿದ್ರೆ ನಾನು ತಿಳ್ಕೊಬೋದು ಫ್ರೆಂಡ್ಸ್. ಯಾರಾದರೂ ಟೈಲರ್ಸು ಈ ವಿಡಿಯೋ ನೋಡ್ತಿದ್ರೆ ನೀವು ಯಾವ ರೀತಿ ಮಾಡ್ತೀರಾ ಅನ್ನೋದು ನನಗೆ ತಿಳಿಸಿ ಫ್ರೆಂಡ್ಸ್. ನಾನೇನು ಸ್ಪೀಡಾಗಿ ಸ್ಟಿಚ್ ಮಾಡಿ ಬೇಗ ಮಾಡೋದಿಲ್ಲ ಫ್ರೆಂಡ್ಸ್. ಸ್ವಲ್ಪ ನಿಧಾನನೇ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಪೆಂಡಿಂಗ್ ಆಗಿಬಿಡುತ್ತೆ ಕೆಲಸ ಶಾಪಲ್ಲಿ. ಆಗ ಮನೆ ಕೆಲಸ ಪಕ್ಕಕ್ಕಿಟ್ಟು ಊಟ ನಿದ್ರೆ ಬಿಟ್ಟು ಮಾಡುವಂಥ ಟೈಮ್ ತುಂಬ ಬರುತ್ತೆ. ಎಷ್ಟು ಕಷ್ಟಪಟ್ಟು ಮಾಡಿದ್ರೂ ಅವರು ಕಸ್ಟಮರ್ಸು ನಮ್ಮ ಶಾಪಲ್ಲೇ ಟ್ರಯಲ್ ರೂಮ್ ಇದೆ, ಹಾಕ್ಕೊಂಡು ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ ಫ್ರೆಂಡ್ಸ್, ಆಗ ಆ ಕಷ್ಟ ಎಲ್ಲ ಮರ್ತೋಗ್ಬಿಡ್ತೀನಿ ಫ್ರೆಂಡ್ಸ್ ನಾನು. ಕಸ್ಟಮರ್ಸು ಖುಷಿಯಾಗಿ ಚೆನ್ನಾಗಿದೆ, ಕರೆಕ್ಟಾಗಿದೆ ಅಂತ ಹೇಳಿದ್ರೆ ನನಗೆ ಅದು ಅವರು ಮನಿಗಿಂತ ಇಂಪಾರ್ಟೆಂಟು ಅವ್ರು ಹೇಳೋ ಮಾತೇ ಫ್ರೆಂಡ್ಸ್. ಮತ್ತು
ಈ ಕಸ್ಟಮರ್ ಇದ್ದಾರಲ್ವ, ಇವರು ಫ್ಯಾಮಿಲಿನಲ್ಲಿ ಒಂದು 4-5 ಜನ ಕಂಪಲ್ಸರಿ ನನ್ನ ಹತ್ರನೇ ಬರ್ತಾರೆ. ಚೆನ್ನಾಗಿ ಸೆಟ್ ಆಗಿದೆ ಅಂತ ಹೇಳಿದ್ದಾರೆ. ಹೊಸ ಕಸ್ಟಮರ್ಸ್ಗಿಂತ ನಾನು ಹಳೆ ಕಸ್ಟಮರ್ಸೇ ಜಾಸ್ತಿ ಬರೋದು ಫ್ರೆಂಡ್ಸ್ ನನ್ನ ಹತ್ರ. ಹೊಸ ಕಸ್ಟಮರ್ಸ್ ಕಡಿಮೆನೇ. ನನ್ನ ಶಾಪಲ್ಲಿ ಟ್ರಯಲ್ ರೂಮು ಇದೆ. ಹಾಗಾಗಿ ಸ್ವಲ್ಪ ಹೊಸ್ದಾಗಿ ಯಾರಾದರೂ ಬಂದರೆ ಒಂದು ಬ್ಲೌಸ್ ಹಾಕಿ ನೋಡಿಕೊಂಡು ಚೆಕ್ ಮಾಡ್ಕೋತಾರೆ. ಅವ್ರಿಗೆ ಕಂಫರ್ಟಾಗಿ ಕರೆಕ್ಟಾಗಿದೆ ಅಂದಮೇಲೆ ನಾನು 2ನೇ ಬ್ಲೌಸು ಕಟ್ ಮಾಡಿ ಸ್ಟಿಚ್ ಮಾಡ್ತೀನಿ ಫ್ರೆಂಡ್ಸ್. ಫಸ್ಟ್ ಬ್ಲೌಸು ಅವ್ರು ಕಂಫರ್ಟಾಗಿದೆ ಅಂದ್ರೇ ನನಗೂ ಸಮಾಧಾನ ಆಗುತ್ತೆ. ಆಗಲೇ ನಾನು 2ನೇ ಬ್ಲೌಸ್ ಕಟ್ ಮಾಡ್ತೀನಿ ಫ್ರೆಂಡ್ಸ್. ಮತ್ತು ನಾನು ಹುಕ್ಸ್ ಎಲ್ಲ ನಾನು ಹಾಕೋದಿಲ್ಲ. ಕಟ್ಟಿಂಗು ನಾನೇ ಮಾಡ್ತೀನಿ ಮತ್ತು ಸ್ಟಿಚಿಂಗು ನಾನೇ ಮಾಡೋದ್ರಿಂದ ಹುಕ್ಸ್ ಹಾಕೋದಕ್ಕೆ ಒಬ್ಬರು ಅಕ್ಕ ಬರ್ತಾರೆ, ಅವರೇ ಹುಕ್ಸ್ ಹಾಕಿ ಕೊಡ್ತಾರೆ. ಒಬ್ಬಳೇ ಮಾಡೋದ್ರಿಂದನೇ ಸ್ವಲ್ಪ ಕೆಲಸ ಪೆಂಡಿಂಗ್ ಆಗುತ್ತೆ ಫ್ರೆಂಡ್ಸ್. ಪೆಂಡಿಂಗ್ ಆಗಿದೆ ಅಂತ ನಾನು ಸ್ಪೀಡಾಗಂತೂ ಮಾಡೋದಿಲ್ಲ ಫ್ರೆಂಡ್ಸ್. ಎಷ್ಟು ಸ್ಪೀಡಾಗಿ ಮಾಡ್ತೀನಿ ಅಂದ್ರೂ ಕೆಲಸ ಮಾತ್ರ ನೀಟಾಗೇ ಇರಬೇಕು ಫ್ರೆಂಡ್ಸ್. ನೀಟಾಗಿ ನಿಧಾನವಾಗೇ ಇರುತ್ತೆ. ಹಾಗಾಗಿನೇ ನನಗೆ ಮನೆ ಕೆಲಸ ತುಂಬ ಪೆಂಡಿಂಗ್ ಆಗ್ತಿರುತ್ತೆ ಒಂದೊಂದು ಸಲ. ಈ ವಿಡಿಯೋ ಯಾರಾದರೂ ನೋಡ್ತಿದ್ರೆ, ಏನಾದರೂ ನಿಮಗೆ ಹೊಸ ಹೊಸ ಐಡಿಯಾ ಇದ್ದರೆ ಮನೆ ಕೆಲಸನೂ ಮಾಡಿಕೊಂಡು ಬೇಗ ಶಾಪ್ ಕೆಲಸನೂ ಮುಗಿಸ್ಕೊಳ್ಳೋದಕ್ಕೆ ನೀವು ಕಮೆಂಟಲ್ಲಿ ತಿಳಿಸಿ. ಅದನ್ನು ನಾನು ಫಾಲೋ ಮಾಡ್ತೀನಿ. ಮತ್ತು ಇದೇ ಥರನೇ ತುಂಬ ಕಸ್ಟಮರ್ಸು ನಿಮ್ಮ ಹತ್ರ ಸೆಟ್ ಆಗಿದೆ ಅಂತ ಹೇಳೋವಂಥ ಕಸ್ಟಮರ್ಸ್ಗೆ ನನಗೆ ಹೊಲ್ಕೊಡೋಕ್ಕೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಯಾರಿಗಾರು ಸೆಟ್ ಆಗಲಿಲ್ಲ ಅಂದರೆ ನನಗೆ ಹೊಲ್ಕೊಡೋಕ್ಕೆ ಸಮಾಧಾನ ಆಗೋದಿಲ್ಲ. ಯಾಕಂದರೆ ಅವರು ದುಡ್ಡು ಕೊಟ್ಟೇ ಸ್ಯಾರೀಸ್ ತೊಗೊಂಬಂದಿರ್ತಾರೆ ಮತ್ತು ದುಡ್ಡು ಕೊಟ್ಟೇ ಸ್ಟಿಚ್ ಮಾಡಿಸ್ತಾರೆ. ಯಾವ ಟೈಲರು ಅವ್ರಿಗೇನು ಫ್ರೀಯಾಗಿ ಸ್ಟಿಚ್ ಮಾಡಿಕೊಡೋದಿಲ್ಲ. ಅಷ್ಟೊಂದು ಮನಿ ಖರ್ಚು ಮಾಡಿ ಅವರು ಸಮಾಧಾನವಾಗಿ ಆ ಸ್ಯಾರಿ ಉಟ್ಕೊಂಡು ಆ ಬ್ಲೌಸು ಹಾಕ್ಕೊಳ್ಳಿಲ್ಲ ಅಂದರೆ ಅವರಿಗೂ ವೇಸ್ಟ್ ಆಗುತ್ತಲ್ವ ಫ್ರೆಂಡ್ಸ್. ನಮಗೆ ಆಗಲಿ 100 ರೂಪಾಯಿ ವೇಸ್ಟ್ ಆಯಿತು ಅಂದರೆ ನಮಗೆ ಎಷ್ಟು ಬೇಜಾರಾಗುತ್ತೆ. ಅದೇ ಥರನೇ ಎಲ್ರೂ ಸ್ಯಾರೀಸು ಕಡಿಮೆ ರೇಟಿಂದಾದರೂ ಪರವಾಗಿಲ್ಲ, ಸ್ಟಿಚ್ಚಿಂಗು ನೀಟಾಗಿರಬೇಕು ಅಂತ ಕೇಳೋವಂಥ ಕಸ್ಟಮರ್ಸೇ ಬರ್ತಾರೆ ಫ್ರೆಂಡ್ಸ್ ನನ್ನ ಹತ್ರ. ಸ್ಟಿಚಿಂಗ್ ನೀಟಾಗಿದ್ದರೆ ಹಾಕ್ಕೊಳ್ಳೋಕೆ ಮನಸ್ಸು ಬರುತ್ತೆ. ಬ್ಲೌಸು ಕಂಫರ್ಟಾಗಿ ಕೂತ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಕ್ಕೊಳ್ಳೋದಕ್ಕೆ. ಇನ್ನೂ ಒಂದು ಸಲ ಹಾಕ್ಕೊಳ್ಳೋಣ ಅಂತ ಅನಿಸುತ್ತೆ. ಎಷ್ಟು ಕಾಸ್ಟ್ಲಿ ಸ್ಯಾರಿ ಆದ್ರೂ ಸ್ಟಿಚ್ಚಿಂಗ್ ನೀಟಾಗಿಲ್ಲ ಅಂದರೆ ಹಾಕ್ಕೊಳ್ಳೋಕ್ಕೆ ಮನಸ್ಸು ಬರೋದಿಲ್ಲ. ಅದು ವಾರ್ಡ್ರೋಬದಲ್ಲಿ ಹಾಗೇ ಇರುತ್ತೆ. ಅದನ್ನು ಒಂದು 6 ತಿಂಗಳಿಗೊಂದು ಸಲನೂ ಉಡೋದಿಲ್ಲ ಅಂತ ಹೇಳ್ತಾರೆ ಫ್ರೆಂಡ್ಸ್. ಆ ಥರ ಹೇಳ್ತಾರೆ ಅಲ್ವಾ, ಅದನ್ನೆಲ್ಲ ಕೇಳಿಸ್ಕೊಂಡಿರ್ತೀನಲ್ವ. ಅದಕ್ಕೆ ನನಗೆ ಯಾರ ಬ್ಲೌಸೂ ಕೆಟ್ಟೋಗಿದೆ ಅಂತ ಅನಿಸ್ಕೊಳ್ಳೋಕೆ ಇಷ್ಟ ಆಗೋದಿಲ್ಲ. ಹಂಗಾಗಿನೇ ನಾನು ನಿಧಾನವಾಗಿ ಸ್ಟಿಚ್ ಮಾಡ್ತೀನಿ ಫ್ರೆಂಡ್ಸ್. ಸ್ಪೀಡಾಗಿ ಮಾಡುವಾಗ ಮಿಸ್ಟೇಕ್ ಆಗೋ ಚಾನ್ಸಸ್ ಇರುತ್ತಲ್ವ, ಅದರಿಂದ ನಾನು ಸ್ಪೀಡಾಗಿ ಮಾಡೋಕ್ಕೆ ಹೋಗೋದಿಲ್ಲ. ಎಷ್ಟು ಎಕ್ಸ್ಪೀರಿಯೆನ್ಸ್ ಇದ್ರೂ ಮಿಸ್ಟೇಕ್ ಆಗೋದು ಟೈಲರಿಂಗ್ ಕೆಲಸದಲ್ಲಿ ಕಾಮನ್ ಆಗಿಬಿಡುತ್ತೆ. ಹಾಗಾಗಿ ನಾನು ಮಿಸ್ಟೇಕ್ಸ್ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ನಾನು ಸ್ಪೀಡು ಮಾಡಲ್ಲ ಫ್ರೆಂಡ್ಸ್, ನಿಧಾನವಾಗೇ ಮಾಡ್ತೀನಿ. ನನಗೆ ನಿಧಾನವಾಗಿ ಮಾಡಿದ್ರೇ ಸಮಾಧಾನ ಆಗುತ್ತೆ ಫ್ರೆಂಡ್ಸ್. ನನಗೆ ಎಷ್ಟೇ ಮನೆ ಕೆಲಸ ಪೆಂಡಿಂಗ್ ಆಗಲಿ, ನನಗೆ ನಿದ್ರೆ ಊಟ ಇಲ್ಲ ಅಂದರೂ ಪರವಾಗಿಲ್ಲ, ನಿಧಾನವಾಗಿಯೇ ಕೆಲಸ ಮಾಡಿಕೊಡ್ತೀನಿ ಫ್ರೆಂಡ್ಸ್. ನೋಡಿ, ಪಾಲ್ಸ್ ಕವರಲ್ಲಿ ನಾನು ಹೆಸರು ಬರೆದಿಡ್ತೀನಲ್ವ. ನೀವು ಯಾರಾದರೂ ಈ ಥರ ಮಾಡ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಇಲ್ಲಾಂದರೆ ಇದಕ್ಕೆ ಬೇರೆ ಏನಾದರೂ ಐಡಿಯಾ ಇದ್ರೂ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಮತ್ತು ಈ ವಿಡಿಯೋ ಬಗ್ಗೆ ನಿಮಗೇನು ಅನಿಸುತ್ತೆ ಅದನ್ನು ಕಮೆಂಟಲ್ಲಿ ತಪ್ಪದೆ ತಿಳಿಸಿ ಫ್ರೆಂಡ್ಸ್. ನಿಮ್ಮ ಎಕ್ಸ್ಪೀರಿಯೆನ್ಸು ನಾನು ಕೇಳಿ ತಿಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.